ನೋಡಿ ಅದಕ್ಕೆ ವಾದಗಳು ಶುರುವಾಗೋದು ಎಲ್ಲಿದ್ದ ಅಂತಂದ್ರೆ ಇಲ್ಲಿಂದಾನೆ. ನಾವೇನಾದರೂ ಇಲ್ಲ ದೇವ್ರು ನನ್ನ ಒಳಗಡೆ ಒಬ್ಬ ದೇವರಿದ್ದಾನೆ, ಅವನು ನಿನ್ನ ನೋಡ್ಕೊತಾನೆ ಅಂತ ಹೇಳ್ತೀವಾ? ಇಲ್ಲ, ಮೇಲೊಬ್ಬ ದೇವರಿದ್ದಾನೆ, ಎಲ್ಲವನ್ನು ನೋಡ್ತಿರ್ತಾನೆ ಅಂತ ಹೇಳ್ತೀವಿ. ಸೊ ಆಧ್ಯಾತ್ಮದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇಲ್ಲಾಂದರೆ ಒಂದು ಧಾರ್ಮಿಕ ಪುಸ್ತಕದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇಲ್ಲಾಂದರೆ ನಿಮ್ಮ ಒಂದು ಹಳೆ ಆಚಾರ ವಿಚಾರಗಳಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಸೃಷ್ಟಿಕರ್ತ ಬ್ರಹ್ಮ, ಶಿವ, ಅಲ್ಲ, ಯಹೋವ ಅಂತ ಹೇಳಿ ಈ ರೀತಿ ವಿಷಯಗಳನ್ನು ಗ್ರಹಿಸ್ತಾನೆ. ಅಂದರೆ ಇಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ವ್ಯಕ್ತಿಗೆ, ಓ ದೇವರು ಅಂದರೆ. ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಒಂದು ನಂಬಿಕೆ ಅನ್ನೋದು ಹೇಗೆ ಹುಟ್ಟುತ್ತೆ ಅನ್ನೋದು ನೋಡೋಣ. ನಂಬಿಕೆ ಹೇಗೆ ಹುಟ್ಟಿ ಅದು ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಫಸ್ಟ್ ಸ್ಟಾರ್ಟಿಂಗ್ ನೋಡಿದರೆ, ನಾವು ಈ ಒಂದು ಭೂಮಿ ಮೇಲೆ ಯಾವುದೇ ರೀತಿಯಾದ ನಂಬಿಕೆ ಇಲ್ಲದೇ ಬರ್ತೀವಿ ಅಲ್ವಾ. ಈ ದೇವರು ಧರ್ಮ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಏನು ಮಾಡ್ತೀವಿ, ಈ ಸುತ್ತಮುತ್ತ ನೋಡ್ತಾ ಇರ್ತೀವಿ, ಓ ದೇವರು ಅಂದರೆ ಇದೆ. ಯಾಕೆ ಅಂದರೆ ನಮ್ಮ ಮನೆಯವರು ಇದನ್ನು ಮಾಡ್ತಾ ಇದ್ದಾರೆ, ನಾವು ಕೂಡ ಇದನ್ನೇ ಮಾಡಬೇಕು. ನೋಡಿ ನಮ್ಮ ಮನೇಲಿ ಯಾವುದೋ ಒಂದು ನಂಬಿಕೆ ಇತ್ತು ಅಂತ ಅಂದ್ಕೊಳ್ಳಿ, ನಾನು ಅದನ್ನೇ ತುಂಬ ಡೀಪಾಗಿ ನಂಬಿರ್ತೀನಿ. ಆದರೆ ಅಕ್ಕಪಕ್ಕ ಜನರು ನೋಡಿದರೆ ಅವರಲ್ಲಿ ಕೂಡ ಹಲವಾರು ನಂಬಿಕೆಗಳಿದ್ದಾವೆ ದೇವ್ರ ಬಗ್ಗೆ. ನಾನು ಅಂದ್ಕೊಂಡಿದ್ದೆ, ನಾನು ನಂಬಿರೋದು ಮಾತ್ರ ಸತ್ಯ ಅಂತ ನಾನು ಭಾವಿಸಿದೆ ಅಂತಂದರೆ ನನಗೆ ಇನ್ನು ಮಿಕ್ಕಿದವರೆಲ್ಲ ಆಪೋಸಿಟ್ಟಾಗಿ ಕಾಣಿಸ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ನಂಬಿಕೆಗಳನ್ನು ನಾವು ಇಟ್ಕೋಬಾರ್ದು. ನೋಡಿ ಮನೆಯವರು ಏನಾದ್ರು ಒಂದು ಮಾಡ್ತಾ ಇದ್ದಾರೆ, ನಮ್ಮ ಸುತ್ತಮುತ್ತ ಏನಾದ್ರು ಒಂದು ಘಟನೆ ನಡೀತಾ ಇದೆ, ಯಾವುದಾದ್ರೂ ಒಂದು ವಿಷಯವನ್ನು ಬಲವಾಗಿ ನಂಬಿದ್ದಾರೆ ಅಂತಂದರೆ ನಾವು ಅದನ್ನು ನಂಬಲೇಬೇಕು ಅನ್ನೋದು ಏನೂ ಇಲ್ಲ. ನೀವು ಯಾವುದೇ ಧರ್ಮದವರಾಗಿರಲಿ, ಮತದವರಾಗಿರಲಿ, ನಿಮ್ಮದು ಭಾಷೆ ಅದು ಏನೇ ಇರಲಿ, ನಾವು ಎಲ್ಲವನ್ನು ಏನಂದರೆ ಪ್ರಶ್ನೆ ಮಾಡಬೇಕು. ಯಾಕೆ ಪ್ರಶ್ನೆ ಮಾಡಬೇಕು? ನಾವೊಂದು ಈ ಒಂದು ಭೂಮಿ ಮೇಲೆ ಏನು ಗೊತ್ತಿಲ್ಲದೇ ಬಂದಿದ್ದೀವಲ್ವಾ, ಹಾಗಾಗಿ ನಮಗೆ ಜ್ಞಾನ ಬೇಕು. ಯಾವ ವಿಷಯದ ಬಗ್ಗೆ? ಈ ಒಂದು ವಿಷಯದ ಬಗ್ಗೆ, ದೇವರು ಅನ್ನೋ ಒಂದು ವಿಷಯದ ಬಗ್ಗೆ ಜ್ಞಾನ ಬೇಕು. ಕೆಲವ್ರು ಏನು ಅಂತಂದರೆ ಇಂಥ ಒಂದು ಆಚರಣೆಗಳನ್ನು, ನಂಬಿಕೆಗಳನ್ನು ಬಲವಾಗಿ ನಂಬಿರ್ತಾರೆ. ಅವರು ಇವನ್ನ ಬಿಟ್ಟು ಹೊರಗಡೆ ಬರೋದಿಲ್ಲ. ಯಾರು ಏನೇ ಹೇಳಿದರೂ ಕೂಡ ಭಾವನಾತ್ಮಕವಾಗಿ ಇಂಥ ಒಂದು ನಂಬಿಕೆಗಳನ್ನು ಬಲವಾಗಿ ಇಟ್ಕೊಂಡಿರ್ತಾರೆ. ಯಾಕೆ? ನಮ್ಮ ಹಿಂದಿನ ಜನಾಂಗ ಇದನ್ನೇ ಮಾಡಿದೆ, ನಮ್ಮ ಅಪ್ಪ ಇದನ್ನೇ ಮಾಡಿದ್ದಾರೆ, ನಮ್ಮ ತಾತ ಕೂಡ ಇದನ್ನೇ ಮಾಡಿದ್ದಾರೆ, ನಮ್ಮ ಸಂತತಿ ಪೂರ್ತಿ ಇದನ್ನೇ ಮಾಡಿದರೆ, ನಾವು ಕೂಡ ಇದನ್ನೇ ಮಾಡಬೇಕು ಅಂತ ಹೇಳಿ ಅದನ್ನು ಬಲವಾಗಿ ಇಟ್ಕೊಂಡಿರ್ತಾರೆ. ಆದರೆ ನೋಡಿ, ಇನ್ನು ಕೆಲವೊಬ್ಬರು ಸ್ವಲ್ಪ ಯೋಚನೆ ಮಾಡ್ತಾರೆ, ಇದನ್ನು ದಾಟಿ ಅವರು ಇನ್ನೂ ಏನೋ ಒಂದು ಸತ್ಯ ಇದೆ ಅಂತ ಹೇಳಿ ಭಾವಿಸ್ತಾ ಇರ್ತಾರೆ. ಅವರಿಗೆ ಈ ಒಂದು ತುಡಿತ ಯಾಕಿರುತ್ತೆ ಅಂತಂದರೆ, ನೋಡಿ ದೇವರು, ಧರ್ಮ, ಆಚಾರ ವಿಚಾರ ಇವು ಏನಿದಾವಲ್ವ, ಇವು ಹೊರಗಡೆ ಒಂದು ಆಚರಣೆಗಳು ಮಾತ್ರ ಅಲ್ಲ, ಅವು ನಮ್ಮ ಅಂತರಂಗಕ್ಕೂ ಕೂಡ ಪ್ರಭಾವ ಬೀರ್ತವೆ. ನಾವೊಂದು ಯಾವುದಾದ್ರು ಒಂದು ನಂಬಿದ್ದೀವಿ ಅಂತಂದರೆ ನಾವು ಅದರಿಂದ ನಮಗೆ ಶಾಂತಿ ಸಿಗಬೇಕಲ್ವ. ನಾವು ಏನಾರು ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ಅದರಿಂದ ನಮಗೆ ನೆಮ್ಮದಿ ಸಿಗಬೇಕಲ್ವ. ಕೆಲವೊಬ್ಬರಿಗೆ ಇದು ಸಿಗ್ತಾ ಇರೋದಿಲ್ಲ. ನೋಡಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಕೆಲವೊಬ್ಬರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಅವರು ದೇವರನ್ನು ನಂಬಿರ್ತಾರೆ, ಆಚಾರ ವಿಚಾರ ಎಲ್ಲವನ್ನೂ ಮಾಡ್ತಾ ಇರ್ತಾರೆ, ಆದರೂ ಅವ್ರು ಆಂತರಿಕವಾಗಿ ಅವರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಅವರು ಮತ್ತು ಕೆಟ್ಟದ್ದನ್ನು ಮಾತಾಡ್ತಾ ಇರ್ತಾರೆ, ಮತ್ತು ಮತ್ತೊಬ್ಬರನ್ನ ದ್ವೇಷ ಮಾಡ್ತಾ ಇರ್ತಾರೆ, ಅವರು ಅದರಲ್ಲೇ ಇರ್ತಾರೆ. ಆದರೆ ಕೆಲವೊಬ್ಬರಿಗೆ ಹೀಗೆ ಇರೋಕ್ಕೆ ಇಷ್ಟ ಆಗೋದಿಲ್ಲ. ಅವರು ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೊತಾರೆ. ಏನಂತ? ಇಲ್ಲ, ನಾನು ಇದನ್ನು ಇಷ್ಟೆಲ್ಲ ನಂಬ್ತಾ ಇದ್ದೀನಿ, ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀನಿ, ಆದರೂ ನನಗೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಇದೆ, ನನಗೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಆವಾಗ ಏನು ಮಾಡ್ತಾರೆ, ಕೆಲವೊಬ್ಬರು ಧಾರ್ಮಿಕ ಪುಸ್ತಕಗಳನ್ನು ಓದ್ತಾರೆ. ಇದು ನೆಕ್ಸ್ಟ್ ಸ್ಟೆಪ್. ಇದು ಸ್ನೇಹಿತರೆ, ನೀವು ಯಾರೇ ಆಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಈ ಒಂದು ಸ್ಟೆಪ್ಪಕ್ಕೆ ನೀವು ಜಂಪ್ ಆಗಲೇಬೇಕು. ನಿಮಗೆ ಸತ್ಯ ಗೊತ್ತಾಗಬೇಕು ಅಂತಂದರೆ. ಅಕಸ್ಮಾತ್ ಇಲ್ಲ ನೀವು ಅದನ್ನೇ ಹಿಡ್ಕೊಂಡಿದ್ದೀರಾ ಅಂತಂದರೆ ಅದು ನಿಮ್ಮಿಷ್ಟ. ಬಟ್ ನಿಮಗೆ ಸತ್ಯ ಗೊತ್ತಾಗಬೇಕು ಅಂದರೆ ಈ ಒಂದು ಪರಿಸ್ಥಿತಿಯಿಂದ, ಅಂದರೆ ಹುಟ್ಟಿದಾಗಿಂದನೇ ನೀವೇನು ನಂಬ್ತಾ ಇದ್ದೀರಲ್ವ ಅದ್ರ ಬಗ್ಗೆ ಸ್ಪಷ್ಟವಾದ ಕ್ಲಾರಿಟಿ ಇಲ್ಲ. ಇದರಿಂದ ನಿಮಗೆ ಏನಾದ್ರು ಬದಲಾವಣೆ ಆಗಬೇಕು ಅಂತಂದರೆ ನೀವು ಕೂಡ ಇದರಿಂದ ಸ್ವಲ್ಪ ಜಂಪ್ ಆಗಬೇಕಾಗುತ್ತೆ. ಜಂಪ್ ಆಗೋದು ಅಂದರೆ ಏನು? ಸ್ವಲ್ಪ ಉನ್ನತ ಸ್ಥಾನಕ್ಕೆ ಯೋಚನೆ ಮಾಡೋದು ಅಲ್ವಾ. ಈ ಒಂದು ಸ್ಥಾನಕ್ಕೆ ಯೋಚನೆ ಮಾಡಿದಾಗ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ? ಧಾರ್ಮಿಕ ಪುಸ್ತಕಗಳನ್ನು ಓದ್ತಾರೆ. ಕೆಲವೊಬ್ರು ಖಂಡಿತ ಓದ್ತಾರೆ, ಓಪನ್ ಮೈಂಡಿಂದ ಓದ್ತಾರೆ. ಆದರೆ ಕೆಲವೊಬ್ಬರು ತಮ್ಮದೇ ಧರ್ಮದಲ್ಲಿರುವ ಗ್ರಂಥಗಳನ್ನು ಮಾತ್ರ ಓದ್ತಾರೆ, ಅದನ್ನೇ ತುಂಬ ಬಿಗಿಯಾಗಿ ಹಿಡ್ಕೊತಾರೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಗ್ರಹಿಸ್ತಾರೆ, ಇದೇ ಸತ್ಯ ಅಂತ ಹೇಳಿ ಭಾವಿಸ್ತಾರೆ. ನೋಡಿ, ಧಾರ್ಮಿಕ ಪುಸ್ತಕಗಳನ್ನು ಓದೋದ್ರಲ್ಲಿರೋ ತೊಂದರೆ ಏನು ಅಂತಂದರೆ, ಇದು ಓದೋರು ಯಾವ ರೀತಿಯಲ್ಲಿ ಓದಬೇಕು ಅಂತಂದರೆ ಯಾವುದಕ್ಕೂ ಅಂಟ್ಕೋಬಾರ್ದು. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲ ನನ್ನ ಧರ್ಮದಲ್ಲಿ ಈ ಒಂದು ಪುಸ್ತಕ ಇದೆ, ಹಾಗಾಗಿ ನಾನು ಇದರಲ್ಲಿ ಏನೆಲ್ಲ ಒಂದು ಶ್ಲೋಕಗಳಿದಾವೋ, ಏನೆಲ್ಲ ನೀತಿ ಕಥೆಗಳಿದಾವೋ, ಏನೆಲ್ಲ ಒಂದು ಸಂದರ್ಭಗಳಿದಾವೋ, ನಾನು ಇದನ್ನು ಮಾತ್ರ ನಂಬ್ತೀನಿ ಅಂತ ಹೇಳಿ ಭಾವಿಸ್ತಾರೆ. ನೋಡಿ ಅದಕ್ಕೆ ವಾದಗಳು ಶುರುವಾಗೋದು ಎಲ್ಲಿದ್ದ ಅಂತಂದರೆ ಇಲ್ಲಿಂದಾನೆ. ನಾವು ಈ ಪ್ರತಿಯೊಂದು ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು. ಯಾಕೆ ಓದಬೇಕು ಅಂದರೆ ನಮಗೆ ಜ್ಞಾನವನ್ನು ಗಳಿಸೋದಕ್ಕೋಸ್ಕರ. ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಯಾವುದಕ್ಕೂ ಅಂಟ್ಕೊಳ್ಳದೆ ವಿಶಾಲ ಮನಸ್ಸಿನಿಂದ ನಾವು ಓದಬೇಕಾಗುತ್ತೆ.
ನೋಡಿ, ಇಲ್ಲಿ ಓದಿದಾಗ ಇಲ್ಲಿ ಸ್ವಲ್ಪ ಮನುಷ್ಯ ಗ್ರಹಿಸ್ತಾನೆ ಏನಂತ, ಓ ದೇವರು ಅಂದರೆ ಸೃಷ್ಟಿಕರ್ತ, ಬ್ರಹ್ಮ, ಶಿವ, ಅಲ್ಲ, ಯಹೋವ ಅಂತ ಹೇಳಿ ಈ ರೀತಿ ವಿಷಯಗಳನ್ನು ಗ್ರಹಿಸ್ತಾನೆ. ಅಂದರೆ ಇಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ವ್ಯಕ್ತಿಗೆ, ಓ ದೇವರು ಅಂದರೆ ಅದೊಂದು ದೊಡ್ಡದಾದ ಶಕ್ತಿ ಅಂತ ಹೇಳಿ. ನೋಡಿ, ಎಲ್ಲ ಧಾರ್ಮಿಕ ಒಂದು ಪುಸ್ತಕಗಳು ಹೇಳೋದು ಇದನ್ನೇ, ಆದರೆ ಅವು ಭಾಷೆ ಚೇಂಜ್ ಆಗಿರ್ಬೋದು, ಅದು ಆ ಒಂದು ಹೇಳೋ ಒಂದು ಸಂದರ್ಭಗಳು ಬೇರೆ ಬೇರೆ ರೀತಿಯಲ್ಲಿರ್ಬೋದು ಅಲ್ವಾ. ಅದನ್ನು ಬಿಟ್ಟರೆ ಬಟ್ ಎಲ್ಲವೂ ಹೇಳೋದೇನು ಅಂತಂದರೆ ಎಲ್ಲರಿಗಿನ್ನ ಒಂದು ಶಕ್ತಿ ಇದೆ, ಅಂದರೆ ಮನುಷ್ಯನೇ ಬೇರೆ ದೇವರೇ ಬೇರೆ ಅಂತ ಹೇಳ್ತವೆ. ಕೆಲವೊಬ್ಬರಿಗೆ ಇದರಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ, ಏನೋ ಒಂದು ಮಿಸ್ ಹೊಡಿತಾ ಇದೆ ಅಂತ ಹೇಳಿ ಭಾವಿಸ್ತಾರೆ. ಆಗನೇ ಅವರು ಬರೋದು ಆಧ್ಯಾತ್ಮಕ್ಕೆ. ನೋಡಿ, ಈ ಆಧ್ಯಾತ್ಮಕ್ಕೆ ಬರ್ತಾರಲ್ವಾ, ಅವರು ಪ್ರತಿಯೊಬ್ಬರು ಏನು ಮಾಡ್ತಾರೆ, ಹೊರಗಡೆ ಇರೋದನ್ನೆಲ್ಲ ಬಿಡ್ತಾರೆ, ತಮ್ಮ ಒಳಗಡೆ ಏನಿದೆ ಅದನ್ನು ನೋಡೋಕ್ಕೆ ಹೆಚ್ಚಾಗಿ ಪ್ರಯತ್ನ ಪಡ್ತಾರೆ. ಈ ಒಂದು ಯೋಚನೆ ಯಾಕೆ ಬರುತ್ತೆ? ಧಾರ್ಮಿಕ ಪುಸ್ತಕಗಳು ಇದನ್ನು ಹೇಳ್ತವ, ಹೌದು, ಒಂದು ರೀತಿಯಲ್ಲಿ ಅವು ಕೂಡ ಹೇಳ್ತವೆ, ನಿನ್ನ ಬಗ್ಗೆ ನೀನು ಯೋಚನೆ ಮಾಡು ಅಂತ ಹೇಳ್ತವೆ. ಅದನ್ನು ಬಿಟ್ಟರೆ ಇನ್ನೊಂದೇನು ಅಂದರೆ, ನೋಡಿ, ಕೆಲವೊಬ್ಬರು ಸಾಧು ಸಂತರು ಅಂತ ನಮಗೆ ಸಿಗ್ತಾರೆ. ಅವರು ಕೆಲವೊಂದು ಬೋಧನೆಗಳನ್ನು ಮಾಡ್ತಾ ಇರ್ತಾರೆ ನಮಗೆ. ಏನಂತ, ನೀವು ನಿಮ್ಮ ಒಳಗಡೆನೇ ದೇವರಿದೆ, ನೀವು ನಿಮ್ಮ ಒಳಗಡೆ ನೋಡಿ ಅಂತ ಹೇಳಿ. ಹಾಗಾಗಿನೇ ಆಧ್ಯಾತ್ಮದಲ್ಲಿ ಹೆಚ್ಚಿನ ಜನ ಈ ಒಂದು ಪ್ರಪಂಚವನ್ನು ನಿರಾಕರಿಸ್ತಾರೆ. ಅಂದರೆ ಇದೊಂದು ಮಾಯೆ, ಯಾವುದು ನಿಜ ಅಲ್ಲ, ನನ್ನ ಒಳಗಡೆ ಏನಿದೆ ಅದು ಮಾತ್ರ ನಿಜ ಅಂತ ಹೇಳಿ ಭಾವಿಸ್ತಾರೆ. ನೋಡಿ, ಇಲ್ಲಿ ಒಂದು ತೊಂದರೆ ಇದೆ. ಏನು ಅಂತಂದರೆ, ಇವರು ಕೂಡ ತನ್ನ ಒಳಗಡೆ ಇರೋದನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಇವಾಗ ಬೇರೆ ಯಾರಾದರೂ ಬಂದು ಇಲ್ಲ ಸತ್ಯ ಅಂದರೆ ಇದು ಅಂತ ಹೇಳಿದರು ಅಂತಂದರೆ ಇವರು ಒಪ್ಪೋದಿಲ್ಲ. ಏಕೆಂದರೆ ಇವರು ಏನಂತ ಅಂದ್ಕೊಂಡಿರ್ತಾರೆ, ಇಲ್ಲ ಸತ್ಯ ನಮ್ಮ ಒಳಗಡೆ ಇದೆ, ಅದು ಅನುಭವ ಆಗಬೇಕು, ಅನುಭವ ಆದಾಗ ಮಾತ್ರ ಅದು ವ್ಯಕ್ತಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಎಷ್ಟೇ ಪುಸ್ತಕ ಓದಿ ಏನೇ ಮಾಡಿದರೂ ಕೂಡ ಸತ್ಯ ಗೊತ್ತಾಗೋದಿಲ್ಲ ಅಂತ ಹೇಳಿ ವಾದಿಸ್ತಾ ಇರ್ತಾರೆ. ನೋಡಿ, ಇಲ್ಲಿ ಹಾಗೆ ಸುಮ್ಮನೆ ನಾವು ಯೋಚನೆ ಮಾಡಿದರೆ ಈ ಒಂದು ವಿಚಾರ ಇದೆ ನೋಡಿ, ಈ ಅನುಭವ ಆಗುತ್ತೆ, ಸತ್ಯ ಅನುಭವ ಆದಾಗ ಮಾತ್ರ ಆ ದೇವರು ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ವ. ನೋಡಿ, ಎಲ್ರಿಗೂ ಇದು ಆಗುತ್ತಾ? ಇಲ್ಲ, ತುಂಬಾ ಕಡಿಮೆ ಜನ. ಮತ್ತು ಈ ಒಂದು ಅನುಭವ, ದೇವರ ಅನುಭವನ ನಮ್ಮನ್ನು ಹೆಚ್ಚಾಗಿ ಪೀಡಿಸೋದು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಇವು ಸ್ವಲ್ಪನಾದರೂ ಇರಲೇಬೇಕು. ಇವು ಏನಾದರೂ ಪೂರ್ತಿಯಾಗಿ ನಾವು ಅಳಿಸಿದ್ವಿ ಅಂತಂದರೆ ನಮ್ಮಲ್ಲಿ ಒಂದು ಪ್ರಶಾಂತತೆ ಅನ್ನೋದು ಸಿಗುತ್ತೆ. ಇದನ್ನೇ ಆಧ್ಯಾತ್ಮದಲ್ಲಿ ಒಂದು ಆನಂದ, ಆಂತರಿಕ ಆನಂದ ಅಂತ ಹೇಳಿ ಕರೀತಾರೆ. ಆದರೆ ಇದು ಸತ್ಯನಾ? ಇದು ನಿಜವಾದ ದೇವರ? ಖಂಡಿತ ಅಲ್ಲ. ಯಾಕಂದರೆ ಈ ರೀತಿಯಾದ ಅನುಭವವನ್ನು ಭಗವಂತ ನಮ್ಮಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಇದು ದೇವರಲ್ಲ. ಹಾಗಾದರೆ ನಾವು ಭಗವಂತನನ್ನು ಹೇಗೆ ಅರಿಯೋದು, ಹೇಗೆ ತಿಳಿಯೋದು ಅಂತಂದರೆ, ನೋಡಿ, ಇದಕ್ಕೆ ಕೆಲವೊಂದು ಧಾರ್ಮಿಕ ಪುಸ್ತಕಗಳು ಕೂಡ ಉತ್ತರ ಕೊಡ್ತವೆ. ಮತ್ತು ಆಧ್ಯಾತ್ಮದಲ್ಲಿ ಇದರಲ್ವ, ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ತಾರೆ ಅಂತ ನಾನು ಹೇಳೋದಿಲ್ಲ. ಕೆಲವೊಬ್ಬರು ಕೂಡ ಇರ್ತಾರೆ ಭಗವಂತನಿಗೆ ದಾಸರಾದವರು, ಇಂಥವ್ರು ಕೂಡ ಹೇಳ್ತಾ ಇರ್ತಾರೆ, ಇಲ್ಲ ಎಲ್ಲರಿಗಿನ್ನ ದೇವರಿದ್ದಾನೆ, ಇಲ್ಲಿ ಯಾರು ದೇವ್ರ ಸಮಾನ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ಈ ರೀತಿಯಾದ ಜನರು ಇದ್ದಾರೆ, ಮತ್ತು ಧಾರ್ಮಿಕ ಪುಸ್ತಕಗಳು ಕೂಡ ಇದನ್ನು ಹೇಳ್ತಾ ಇರ್ತವೆ. ಹಾಗಾದರೆ ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ನೋಡಿ, ಇದಕ್ಕೆ ಸ್ವಲ್ಪ ತರ್ಕವನ್ನು ಉಪಯೋಗಿಸ್ಬೇಕು. ಇದು ತರ್ಕದಿಂದ ಮಾತ್ರ ಗೊತ್ತಾಗೋದು ಸತ್ಯ. ತರ್ಕದಿಂದ ಬಿಟ್ಟರೆ ಬೇರೆ ನೀವು ಯಾವುದೇ ಒಂದು ಅನುಭವ ಪಡ್ಕೊತೀನಿ, ಯಾವ ಅನುಭವದಿಂದಲೂ ಇದು ಗೊತ್ತಾಗೋದಿಲ್ಲ. ಹೇಗೆ ಅಂತಂದರೆ, ನೋಡಿ, ಈ ಬ್ರಹ್ಮಾಂಡದಲ್ಲಿ ತುಂಬಾ ಗ್ಯಾಲಾಕ್ಸಿಗಳಿದ್ದಾವೆ, ಕೋಟ್ಯಾಂತರ ಗ್ಯಾಲಾಕ್ಸಿಗಳು. ಇನ್ನು ಅವು ಇಷ್ಟಿದ್ದಾವೆ ಅಂತ ನಿಖರವಾಗಿ ಯಾರಿಗೂ ಗೊತ್ತಿಲ್ಲ. ಮತ್ತು ಆ ಒಂದೊಂದು ಗ್ಯಾಲಾಕ್ಸಿಗಳಿರ್ತಾವಲ್ವ, ಅದರಲ್ಲಿ ಕೋಟ್ಯಾನುಕೋಟಿ ನಕ್ಷತ್ರಗಳು. ನೋಡಿ, ಅದರಲ್ಲಿ ಆ ಒಂದು ಗ್ಯಾಲಾಕ್ಸಿಯಲ್ಲಿ ನಮ್ಮದೊಂದು ಸಣ್ಣದಾದ ಒಂದು ಭೂಮಿ ಅಷ್ಟೇ, ಒಂದು ಧೂಳಿನ ಸಮ ಆ ಒಂದು ಭೂಮಿ ಅಂತಲೇ ಹೇಳ್ಬೋದು. ಅದರಲ್ಲಿ ನಾವು ಎಷ್ಟಿರ್ಬೋದು ಹೇಳಿ? ಒಂದು ಅಣುಗೂ ನಾವು ಹೋಲಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಷ್ಟು ನಾವು ತುಂಬ ಚಿಕ್ಕ ಜೀವಿ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಭಗವಂತ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ಈ ಬ್ರಹ್ಮಾಂಡನೇ ಹೀಗಿದೆ ಅಂತಂದರೆ ಇನ್ನು ಭಗವಂತ ಹೇಗಿರ್ಬೋದು? ಇದನ್ನು ನಾವು ಇಮ್ಯಾಜಿನೇಷನ್ ಮಾಡೋಕ್ಕಾಗುತ್ತಾ? ಮತ್ತು ಅನುಭವ ಪಡ್ಕೊಳ್ಳೋಕ್ಕೆ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡಿ. ನಾವು ಈ ಭಗವಂತ ಇದ್ದಾನೆ ಅನ್ನೋದನ್ನು ತಿಳ್ಕೊಬೋದು, ಆದರೆ ಹೇಗಿದ್ದಾನೆ ಅದನ್ನು ಮತ್ತೆ ಅನುಭವದಿಂದ ನಾವು ಪಡ್ಕೋಬೋದು. ಇದು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಇದು ಎಲ್ಲವನ್ನು ಮೀರಿರುವ ಆ ಒಂದು ಶಕ್ತಿ, ಎಲ್ಲವನ್ನು ಮೀರಿದೆ ಅದು. ನೋಡಿ, ಈ ಬ್ರಹ್ಮಾಂಡದಲ್ಲಿ ಈ ಭೂಮಿ ಒಂದು ಸಣ್ಣ ಧೂಳು ಅಂತಂದರೆ, ನಾವೊಂದು ಚಿಕ್ಕ ಜೀವಿ ಅಂತಂದರೆ
ನಾವು ಏನಾದ್ರು ಆ ಒಂದು ಮಹಾಶಕ್ತಿಯನ್ನು ನಮ್ಮ ಒಳಗಡೆ ಇಟ್ಕೊಳ್ಳೋಕ್ಕೆ ಸಾಧ್ಯನಾ? ಮನುಷ್ಯ ಇಟ್ಕೊಳ್ಳೋಕ್ಕೆ ಸಾಧ್ಯನಾ? ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ಆಗೋದಿಲ್ಲ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂತಂದರೆ, ಭಗವಂತ ಅನ್ನೋ ಒಂದು ಶಕ್ತಿ ಇದೆ, ಆದರೆ ಅದು ಅನುಭವಕ್ಕೆ ಬರೋದಿಲ್ಲ. ಆ ಒಂದು ಸಾಮರ್ಥ್ಯ ಯಾವ ಜೀವಿಗೂ ಇಲ್ಲ, ಯಾವ ವಸ್ತುಗೂ ಇಲ್ಲ ಅದು. ಮತ್ತು ಅದು ಕಣ್ಣಿಗೆ ಕಾಣೋದಿಲ್ಲ. ಇದೆ, ಆ ಒಂದು ಶಕ್ತಿ ಇದೆ. ಈ ಒಂದು ವಿಶ್ವಾಸ ಇದೆ ನೋಡಿ, ಈ ಒಂದು ವಿಶ್ವಾಸ ಇದೇ ಎಲ್ಲರಿಗಿಂತ ದೊಡ್ಡದು ಹೇಳಬೇಕು ಅಂತಂದರೆ. ಈ ಒಂದು ನಂಬಿಕೆ ಇದು ಏನು ಕುರುಡು ನಂಬಿಕೆ ಅಲ್ಲ ಇದು. ನೋಡಿ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತಿಳ್ಕೊಳ್ಳೋಕೆ ನಮಗೆ ಬುದ್ಧಿ ಇದೆ. ಈ ಸೃಷ್ಟಿಯನ್ನು ನೋಡಿದರೆ, ಈ ಸೃಷ್ಟಿಯ ಕಾರ್ಯ ವೈಖರಿಯನ್ನು ನೋಡಿದರೆ, ಬ್ರಹ್ಮಾಂಡವನ್ನು ನೋಡಿದರೆ ಎಂಥವರು ಕೂಡ ಹೇಳ್ತಾರೆ ಇಲ್ಲ ಇದು ತನ್ನಷ್ಟಕ್ಕೆ ತಾನೇ ಆಗಿಲ್ಲ, ಇದರಿಂದ ಒಂದು ಮಹಾಶಕ್ತಿ ಇದೆ ಅಂತ ಹೇಳಿ. ಇಲ್ಲ, ನೀವು ಇದನ್ನು ತುಂಬ ಸೀಮಿತವಾಗಿ ನೋಡ್ತಾ ಇದ್ದೀರಾ, ಮನುಷ್ಯರಲ್ಲಿ ನೋಡ್ತಾ ಇದ್ದೀರಾ, ಅನುಭವದಲ್ಲಿ ನೀವು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದರೆ ನೀವು ಯಾವುದೋ ಒಂದು ಕಡೆ ಸಿಕ್ಕಾಕೊಂಡಿದ್ದೀರಾ ಅಂತ ಅರ್ಥ. ನಿಮ್ಮ ಮೈಂಡು ಒಂದು ಕಡೆಗೆ ಬ್ಲಾಕ್ ಆಗಿದೆ ಅಂತ ಅರ್ಥ. ಅಲ್ಲಿ ನಿಮಗಲ್ಲಿ ಫ್ರೀಡಮ್ ಇಲ್ಲ, ನಿಮ್ಮನ್ನು ನೀವೇ ಕಟ್ಟಾಕೊಂಡಿದ್ದೀರಾ. ಒಂದು ಆಧ್ಯಾತ್ಮದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇಲ್ಲಾಂದರೆ ಒಂದು ಧಾರ್ಮಿಕ ಪುಸ್ತಕದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇಲ್ಲಾಂದರೆ ನಿಮ್ಮ ಒಂದು ಹಳೆಯ ಆಚಾರ ವಿಚಾರಗಳಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಹಾಗಾಗಿನೇ ನಿಮಗೆ ಈ ಒಂದು ಮಹಾಶಕ್ತಿಯನ್ನು ನಿಮಗೆ ಗ್ರಹಿಸೋಕೆ ಆಗ್ತಾ ಇಲ್ಲ, ಅಂದರೆ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ. ಭಗವಂತ ಅನ್ನೋ ಒಂದು ಶಕ್ತಿ ಇದೆ, ಅದು ಅನುಭವಕ್ಕೂ ಬರಲ್ಲ, ನೋಡೋಕ್ಕೂ ಆಗಲ್ಲ. ಅದು ಈ ಸೃಷ್ಟಿಯಿಂದ ಹೊರಗಿದೆ, ಅದು ತುಂಬ ಪವಿತ್ರವಾಗಿದೆ, ಅದರ ಒಂದು ಸರಿಸಮಾನ ಯಾವುದೂ ಇಲ್ಲ. ಇದು ಸತ್ಯ, ಇದು ಇಷ್ಟೇ. ಇಲ್ಲ ಮನುಷ್ಯನ ಇಲ್ಲ ನನಗೆ ದೇವರು ಅನ್ನೋನು ಇದ್ದಾನೆ, ಆದರೆ ದೇವ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಅನ್ನೋದೇನಿದೆಯಲ್ವಾ, ಇದೇ ಒಂದು ಅಂತಿಮ ಜ್ಞಾನ, ಇದು ಅಂತಿಮ ಜ್ಞಾನ. ಹಾಗಾಗಿ ಇಲ್ಲಿವರೆಗೂ ಪ್ರತಿಯೊಬ್ಬರು ಯೋಚಿಸಬೇಕು. ಆಗಿದ್ದಾಗ ಮಾತ್ರ ಈ ಒಂದು ಶಕ್ತಿ ಬಗ್ಗೆ ಗೊತ್ತಾಗುತ್ತೆ. ನೋಡಿ, ವಾಸ್ತವದಲ್ಲಿ ಹೇಳಬೇಕು ಅಂದರೆ ಅದು ನಮ್ಮ ಒಂದು ನೇಚರಲ್ಲೇ ಇದೆ. ನೋಡಿ, ನಾವು ಭಾವನಾತ್ಮಕವಾಗಿ ಹೇಳ್ತಾ ಇರ್ತೀವಿ. ನೋಡಿ, ಯಾರಾದರೂ ನಮಗೆ ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು, ನಮ್ಮ ಕೈಲಿ ಅವ್ರನ್ನ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಆವೇಶದಲ್ಲಿ ಮೇಲೊಬ್ಬ ದೇವರಿದ್ದಾನೆ, ಎಲ್ಲ ನೋಡ್ತಿರ್ತಾನೆ, ಅವನು ಬಿಡೋದಿಲ್ಲ, ನಿನ್ನ ಕರ್ಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ನಾವು ಹೇಳ್ತಾ ಇರ್ತೀವಿ. ಯಾಕೆ? ದೇವರು ಅಂದರೆ ಎಲ್ಲವನ್ನು ಮೀರಿದವನು. ಮೇಲಿದ್ದಾನೆ ಅಂದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದಾನೆ ಅಂತಲ್ಲ, ಎಲ್ಲವನ್ನು ಮೀರಿದವನು ಅಂತ ಅರ್ಥ. ನಾವೇನಾದರೂ ಇಲ್ಲ ದೇವ್ರು ನನ್ನ ಒಳಗಡೆ ಒಬ್ಬ ದೇವರಿದ್ದಾನೆ, ಅವನು ನಿನ್ನ ನೋಡ್ಕೊತಾನೆ ಅಂತ ಹೇಳ್ತೀವಾ? ಇಲ್ಲ, ಮೇಲೊಬ್ಬ ದೇವರಿದ್ದಾನೆ, ಎಲ್ಲವನ್ನು ನೋಡ್ತಿರ್ತಾನೆ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಆ ಒಂದು ಶಕ್ತಿ ಎಲ್ಲರಿಗಿನ್ನ ದೊಡ್ಡದು ಅಂತ ಹೇಳಿ. ನೋಡಿ, ಇವಾಗ ನಮಗೆ ಆ ಒಂದು ಶಕ್ತಿ ಬಗ್ಗೆ ಗೊತ್ತಾಯಿತು ಅಲ್ವಾ? ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಈ ಒಂದು ನಂಬಿಕೆ ವಿಶ್ವಾಸದಿಂದ ನಾವಿಲ್ಲಿ ಬದುಕಬೇಕು ಅಷ್ಟೇ. ನೋಡಿ, ಇದಕ್ಕಿಂತ ಮುಂಚೆ ನಾವೆಲ್ಲ ಹೇಗೆ ಬದುಕ್ತಾ ಇದ್ವಿ? ನನಗೆ ಯಾರು ಹೇಳೋರು ಕೇಳೋರು ಯಾರಿಲ್ಲ, ನಾನೇನು ಮಾಡ್ತೀನೋ ಅದೇ ಸತ್ಯ ಅಂತ ಹೇಳಿ ಎಲ್ಲವನ್ನು ವ್ಯಕ್ತಿ ಮಾಡೋಕ್ಕೆ ಮುಂದಾಗ್ತಾನೆ. ಅವ್ನಿಗೆ ಏನಾರು ಅಂದ್ಕೊಂಡಿದ್ದು ಸಿಕ್ತು ಅಂತಂದರೆ ಅವನಿಗೆ ಖುಷಿ, ಇಲ್ಲ ಅಂತಂದರೆ ಅವನಲ್ಲಿ ದ್ವೇಷ, ಕೋಪ, ಆವೇಶ ಹೆಚ್ಚಾಗ್ತವೆ. ನೋಡಿ, ಇಲ್ಲಿ ಮನುಷ್ಯ ತೃಪ್ತಿಯಾಗಿ ಜೀವನ ಮಾಡೋಕ್ಕಂತಕ್ಕೂ ಬಂದಿಲ್ಲ. ಇಲ್ಲಿ ಏನು ಅಂತಂದರೆ ನಾವು ಭಗವಂತನನ್ನು ಅರಿಯೋದಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅಹಂಕಾರವನ್ನು ಕಳ್ಕೊಳ್ಳೋಕ್ಕೆ ಬಂದಿದ್ದೀವಿ ಈ ಒಂದು ಜೀವನದಲ್ಲಿ. ಹೌದಪ್ಪ, ಭಗವಂತ ಒಬ್ಬನಿದ್ದಾನೆ, ಅವನ ಮುಂದೆ ನಾನು ಏನೂ ಅಲ್ಲ, ಇಷ್ಟು ಅನ್ಕೋಬೇಕು ಅಷ್ಟೇ. ಅಂದರೆ ದಾಸರಾಗಬೇಕು ನಾವಿಲ್ಲಿ. ಅದನ್ನು ಬಿಟ್ಟು ಇಲ್ಲ ದೇವರು ನನ್ನ ಒಳಗಡೆ ಇದ್ದಾನೆ, ನಾವು ಅನುಭವಿಸ್ತೀವಿ, ಹಾಗೆ ಹೀಗೆ ಅಂದ್ಕೊಂಡ್ರೆ ನಾವು ಅದನ್ನು ತುಂಬ ಸೀಮಿತವಾಗಿ ಚಿಕ್ಕದಾಗಿ ನೋಡ್ತಾ ಇದ್ದೀವಿ ಅಂತ ಅರ್ಥ. ಅಂದರೆ ಅಲ್ಲಿ ನೋಡಿ, ನಾವು ದೇವರನ್ನು ಅನುಭವಿಸ್ತೀವಿ ಮತ್ತು ದೇವರನ್ನು ಕಟ್ಟಾಗ್ತೀವಿ ಅಂತಂದರೆ ದೇವ್ರಿಗಿನ್ನ ಶ್ರೇಷ್ಠ ಆಗ್ತಾ ಇದ್ದೀವಿ ಇಲ್ಲಿ. ಅಂದರೆ ಇಲ್ಲಿ ನಮ್ಮ ಅಹಂಕಾರ ಮೆರಿತಾ ಇದೆ ಇಲ್ಲಿ. ಇದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಆದರೆ ನೋಡಿ, ಇದು ಅವರವರಿಗೆ ಯೋಚನೆಗಳಿಗೆ ಬಿಟ್ಟಿದ್ದು, ಅವರವರೊಂದು ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ಸತ್ಯ ಮಾತ್ರ ಹೀಗಿದೆ, ಸತ್ಯ ಹೀಗಿದೆ.